ಈಗಷ್ಟೇ ಚಂದ್ರಪ್ರಭು ಸರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು. ಅವ್ರನ್ನ ಮಾತಾಡ್ಸಿದ್ದು, ಅವರ ವೈಫು ನಮ್ಮ ಜೊತೆ ಇದ್ದಾರೆ, ಭಾರತಿ ಪ್ರಿಯಾ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಹೊರಗೆ ಬಂದಿದ್ದು ಎಷ್ಟು ಬೇಜಾರಾಯಿತು ಅಂತ. ಬನ್ನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸರ್ ಇಷ್ಟು ಬೇಗ ಮನೆಯಿಂದ ಹೊರಗೆ ಬರ್ತಾರಂತ ನೀವು ಅಂದ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಅದೇ ಪ್ರಶ್ನೆ ಇತ್ತು, ಸರ್ ಇಷ್ಟು ಬೇಗ ಹೊರಗೆ ಬಂದರು ಅಂತ. ಹೌದು. ಸೊ ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ ಆಗಿರುತ್ತೆ. ಆ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಗೋದೇ ಒಂದು ಪುಣ್ಯ ಆಗಿರುತ್ತೆ. ಸೊ ಆ ಪುಣ್ಯದ ಕೆಲಸಕ್ಕೆ ಇವರು ಮುಂದೆ ಒಂದು ಹೆಜ್ಜೆ ಇಟ್ಟು ಹೋಗಿದ್ದಾರೆ. ಸೊ ಅವ್ರ ಕನಸು ನನ್ಸು ಮಾಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಅನ್ನೋದು. ಬಟ್ ಕೊನೆಗೆ ಬರ್ಬೇಕಾದ್ರೆ ಉತ್ತಮ ಅನ್ನೋ ಪಟ್ಟ ತೊಗೊಂಡು ಮನೆಗೆ ಬರ್ತಾರೆ. ಸೊ ಅವ್ರು ಏನೋ ಒಂದು ಡಿಸಿಷನ್ ಮಾಡಿದ್ರೆ ಅದೊಂದು ಕರೆಕ್ಟ್ ಇರುತ್ತೆ. ಸೊ ಅದೊಂದು ಏನೋ ನಿರ್ಧಾರ ಕರೆಕ್ಟ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಬಂದಾಗ ನಾನು ಯಾಕೆ ಇಷ್ಟು ಬೇಗ ಬಂದ್ಬಿಟ್ರಿ ಅಂತ ಕೇಳಿದೆ. ಸೊ ಅವರು ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು, ಕೆಲವೊಂದು ಹಂಚ್ಕೊಂಡ್ರು. ಬಟ್ ಇನ್ನೊಂದು ದಿನ ಮುಂದೊಂದು ದಿನ ಅವರು ನಿಮ್ಮ ಹತ್ರನೂ ಹಂಚ್ಕೊಬಹುದು. ಓಕೆ ಸರ್, ತುಂಬ ಡಿಸಪಾಯಿಂಟೆಡ್ ಆಗಿದ್ದಾರೆ, ತುಂಬ ಬೇಜಾರದಲ್ಲಿದ್ದಾರೆ. ಅವ್ರ ಜೊತೆ ನಾವು ಫಸ್ಟ್ ಟೈಮ್ ಎಲ್ಲ ಮಾತಾಡ್ಬೇಕಾದ್ರೆ ತುಂಬ ನಗ್ನಗ್ತಾ, ಏನೇ ಇದ್ರು ಆನ್ ದಿ ಸ್ಪಾಟ್ ಹೇಳ್ತಾ, ತುಂಬ ಲವಲವಿಕೆಯಿಂದ ಮಾತಾಡ್ತಾ ಇದ್ದ ವ್ಯಕ್ತಿ ಸಡನ್ ಆಗಿ ಒಂದು ಬೇಜಾರಾಗಿದ್ದು, ಆ ಮನೆಯಿಂದ ಹೊರಗೆ ಬಂದಿದ್ದಾಗಿರ್ಬೋದು, ಅದೆಲ್ಲ ನೋಡ್ಬೇಕಾದ್ರೆ ಏನಾಗಿರ್ಬೋದು ಅಂತ, ಗಾಢವಾದ ಕಾರಣ ಏನಿರ್ಬೋದು ಅಂತ ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು. ನಿಮ್ಮ ಜೊತೆ ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಿದಾರಾ? ಇಲ್ಲ ಮ್ಯಾಮ್, ಇವಾಗ ಬಿಗ್ ಬಾಸ್ ಅನ್ನೋದು ನಮಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಆಟ ಆಡೋವಂಥ ಕಲಾವಿದರುಗಳಿಗಷ್ಟೇ ಗೊತ್ತಿರೋದು. ಸೊ ಅಲ್ಲಿ ಏನು ಅವ್ರು ಅನುಭವಿಸಿರ್ತಾರೆ, ಆ ಮನದಾಳದ ಮಾತು ಅವ್ರನ್ನ ಕೇಳ್ಕೊಂಡಾಗ್ಲೇ ಚಂದ. ಸೊ ನನ್ಗೇನು ಅಂತ ಗೊತ್ತಾಗಲ್ಲ. ಬಟ್ ಕೆಲವೊಂದು ಹೇಳ್ಕೊಂಡ್ರು, ಕೆಲವೊಂದು ಹೇಳ್ಕೊಬೋದು ಅಷ್ಟೇನೆ, ಎಲ್ಲಾನು ಹೇಳಕ್ಕಾಗಲ್ಲ. ಸರ್ ಒಳಗಿರ್ಬೇಕಾದ್ರೆ ನಿಮ್ದೊಂದು ಲೈಕ್ ಯಾವ ಥರ ಬೂಸ್ಟಪ್ ಮಾಡಿ ಕಳ್ಸಿದ್ರಿ ಅಂದರೆ, ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ, ಎಲ್ಲ ಫುಡ್ಡನ್ನು ನುಗ್ಗೆಕಾಯಲ್ಲೇ ಮಾಡಿ ಕಳ್ಸಿದಂಥವ್ರು ಸರ್. ಅಲ್ಲೇ ಇರಲಿ, ಆಮೇಲೆ ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ಏನೇನೋ ಫುಡ್ ಮಾಡಿ ಕಳಿಸಿದ್ರಿ. ಸೊ ಅವರು ಇಷ್ಟು ಬೇಗ ಹೊರಗೆ ಬೇರೆ ಬಂದ್ಬಿಟ್ರು. ಏನೆಲ್ಲ ಫುಡ್ಡು, ಯಾವ್ಯಾವ ಥರ ನುಗ್ಗೆಕಾಯಿನ ಸರ್ ಜೊತೆ ಮಾತಾಡ್ಬೇಕಾದ್ರೆ ಸರ್ ಸಮೇತ ಹೇಳ್ತಾ ಇದ್ರು, ನುಗ್ಗೆಕಾಯಿನ ನಾನು ವೀಕ್ಲಿಯಲ್ಲಿ 4 days ಸಮೇತ ತಿಂತೀನಿ ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನುಗ್ಗೆಕಾಯಿ ಮತ್ತು ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡಲಿ, ಮತ್ತು ಅವರು ತಾಕತ್ತಾಗಿ ಚೆನ್ನಾಗಿ ಗೇಮ್ ಮಾಡಲಿ ಅನ್ನೋ ಇಂಟೆನ್ಷನಲ್ಲಿ ಹಬ್ಬದ ಅಡುಗೆಯಲ್ಲಿ ಸಿಹಿದೂಟ ಜೊತೆಗೆ ಮತ್ತು ನುಗ್ಗೆಕಾಯಿ ಮತ್ತು ಮೊಳಕೆ ಕಾಳು ಸಾರನ್ನು ಕೊಡ್ತೀನಿ. ಬಟ್ ಅದನ್ನೆಲ್ಲ ಹೀಗೆ ಟಾಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾರ್ಮಲ್ ಆಗಿ ಬೇಳೆ ಸಾರು, ನುಗ್ಗೆಕಾಯಿ ನಾವು ಹಳ್ಳಿಗಳ ಕಡೆ ಮಾಡ್ತಕ್ಕಂತಹ ಒಂದು ಸಾಮಾನ್ಯದ ಒಂದು ಅಡುಗೆ ಊಟನೇ ಅದು. ಬಟ್ ಹಬ್ಬದ ಅಡುಗೆಲಿ ನಾನು ಸ್ವಲ್ಪ ನುಗ್ಗೆಕಾಯಿಲಿ ಸುಕ್ಕ, ನುಗ್ಗೆಕಾಯಿ ಪಲ್ಯ ಈ ಥರದಲ್ಲಿ ಮಾಡಿಕಟ್ಟಿದ್ದೆ. ಅದು ಸ್ವಲ್ಪ ಈಗ ಈ ಥರ ಪ್ರಶ್ನೆಗಳಾಗಿ ಉಟ್ಕೊಂಡ್ಬಿಟ್ಟಿದೆ. ಓಕೆ, ಸುದೀಪ್ ಸರ್ ಹೇಳ್ತಾ ಇದ್ರು ನುಗ್ಗೆಕಾಯಿ ಸ್ವಲ್ಪ ಕಡಿಮೆ ತಿನ್ನಿ, ಬೇರೆಯವ್ರಿಗೂ ಸಿಗ್ಲಿ ನುಗ್ಗೆಕಾಯಿ ಮಾರ್ಕೆಟಲ್ಲಿ, ನೀವೇ ಎಲ್ಲಾನು ಕೊಂಡ್ಕೊಂಡ್ರೆ ಅಂತ. ಅದಕ್ಕೆ ಸರ್ಗೆ ಹೇಳಿದೆ, ಡನ್ ಸರ್, ನುಗ್ಗೆಕಾಯಿನ ಕಡಿಮೆ ಕರ್ದಿಸ್ತೀವಿ ಅಂತ. ಏನಿಲ್ಲ, ನಮ್ಮೂರುಗಳೆಲ್ಲ ಬೇಜಾನ್ ಮರಗಳಿದೆ, ಹಳ್ಳಿಗಳಲ್ಲಿ ಎಲ್ಲ ಮನೆಗಳಲ್ಲೂ ನುಗ್ಗೆಕಾಯಿ ಮರ ಇದೆ. ಅದರಿಂದ ಏನಿಲ್ಲ ಸರ್, ಮಾರ್ಕೆಟಿಂಗ್ ಯಾವಾಗಲೂ ನುಗ್ಗೆಕಾಯಿ ಇದೇ ಇರುತ್ತೆ. ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ನಿಮ್ಮ ಹಸ್ಬೆಂಡು ಡ್ರೀಮ್ ಫಿಲ್ ಆಗಿದೆ. ಅವ್ರು ಕೇಳಿದ್ಕೆ ಇಲ್ಲ ಮೇಡಮ್ ಇನ್ನೂ ಕೆಲಸಗಳು ಮಾಡೋದಿರುತ್ತೆ ಅಂತ. ಎಷ್ಟು ಒಂದು ಖುಷಿಯಲ್ಲಿದ್ದಾರೆ ಅಂದರೆ, ಈಗ ಬಿಗ್ ಬಾಸ್ ಮನೇಲಿ 6 weeks ಇದು ಬಂದಿದ್ದಾರೆ, ಎಷ್ಟು ಖುಷಿ ಆಗಿದೆ ಅವ್ರಿಗೆ ಅನ್ನೋದು. ನಾನು ಬಂದ ತಕ್ಷಣ ಅದೇ ಕೇಳಿದೆ, ಏನು ಯಾಕೆ ಹಿಂಗೆ ಬಂದೆ, ಯಾಕ್ರಿ ಅಂತಂದೆ. ನೋಡು ಏನೋ ಕೇಳೋಕೆ ಹೋಗ್ಬೇಡ ಅಂದರು. ಸೊ ನಾನು ಪ್ರೀತಿಯಿಂದ ಸತ್ಕರಿಸ್ಬೇಕಿತ್ತು. ಬಂದ ತಕ್ಷಣ ಒಂದು ಹಸ್ಬೆಂಡ್ನ ಒಂದು ಪ್ರೀತಿಯಿಂದ ಬಂದ ತಕ್ಷಣ ಹಾಯ್ ನಮಸ್ತೆ ಅಂತ ಹಿಂಗೆ ವಿಶ್ ಮಾಡ್ತಾರೆ. ಜಸ್ಟ್ ಇಲ್ಲೇನೆ ಹಾಯ್ ಅಂತ ವಿಶ್ ಮಾಡ್ತೀನಿ. ನಾವಿಬ್ರು ಸ್ವಲ್ಪ ಹಂಗೇನೆ ಸ್ವಲ್ಪ ಪಾಟ್ಲೆಗಳು ಆಡ್ತಿರ್ತೀವಿ ಕೆಲವೊಂದು. ಅದಕ್ಕೆ ಏನು ಚೆನ್ನಾಗಿದೆಯಾ ಅಂತ ಕೇಳಿದ್ರು, ನಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಅದಾದ್ಮೇಲೆ ಮಾಡಿದ್ಮೇಲೆ ಯಾಕೆ ಅಂತ ಕೇಳಿದಾಗ ಮತ್ತೆ ಅದು ಪ್ರಸ್ತುತಿ ಅಂದರೆ ಪ್ರಚಾರ ಮಾಡ್ಕೊಳೋಕ್ಕೆ ಅಥವಾ ಇನ್ನೊಂದು ಹೇಳ್ಕೊಳೋ ಅಂಥ ಸಂದರ್ಭ ಇರೋಲ್ಲ. ಸೊ ಅದೇನೋ ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ಒಂದು ಮಾತು, ನಾನು ಆಟದಲ್ಲಿ ಸೋತಿರ್ಬೋದು ಬಟ್ ಸತ್ತಿಲ್ಲ ಅಂತ ಹೇಳಿದ್ರು. ಆ ಮಾತು ನನಗೆ ಹೇಳ್ತಾರೆ. ಬಟ್ ಸಾಧನೆ ಮಾಡೋಕ್ಕಂತಲೇ ಕಲಾರಂಗನ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಲಾವಿದರಾಗಿ. ಖಂಡಿತವಾಗ್ಲೂ ಅವ್ರ ಮುಂದಿನ ಸಾಧನೆನ ನಾವೆಲ್ಲ ಕೂತು ಕಾಯ್ದು ನೋಡ್ಬೋದು. ಓಕೆ, ಬಿಗ್ ಬಾಸ್ನ ಈಗ ಡೈಲಿ ನೋಡ್ತಾ ಇದ್ದವರು ಸರ್, ನೀವು ಹೊರಗಿರ್ಬೇಕಾದ್ರೆ ಚಂದ್ರಪ್ರಭು ಸರ್ ಇರ್ಬೇಕಾದ್ರೆ ಡೈಲಿ ಬಿಗ್ ಬಾಸ್ ನೋಡ್ತಾ ಇದ್ದವರು, ಈಗೇನಾದ್ರು ಸ್ಟಾಪ್ ಮಾಡ್ತೀರಲ್ಲ, ಬಿಗ್ ಬಾಸ್ ನೋಡೋದು ಕಂಟಿನ್ಯೂ ಮಾಡ್ತೀರಾ ಅನ್ನೋದು? ಇಲ್ಲ ಅಂದರೆ ಕಲರ್ಸ್ ಕನ್ನಡದಲ್ಲೇ ನನ್ನ ಹಸ್ಬೆಂಡ್ ಒಂದು ಹೆಚ್ಚು ಕಡಿಮೆ 8 ರಿಂದ 9 ವರ್ಷಗಳ ಕಾಲ ಅಲ್ಲಿ ಸೇವೆನ ಸಲ್ಲಿಸಿದ್ದಾರೆ. ನಾನು ಕಾಮನ್ ಆಗಿ ಅದರಿಂದಲೇ ನಾವೆಲ್ಲ ಊಟ ಮಾಡ್ತಿದ್ದೀವಿ ಅಲ್ವಾ. ಸೊ ಹಾಗಾಗಿ ಇವ್ರು ಬಂದರು ಅಂತೇಳಿ ಅವರು ಆ ಥರ ಹೇಳಲ್ಲ. ಕಲರ್ಸ್ ಕನ್ನಡ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ನಾವು ಅದನ್ನು ವೀಕ್ಷಕರು ಪ್ರೇಕ್ಷಕರಾಗಿಯೇ ಇರ್ತೀವಿ, ನೋಡ್ತೀವಿ ಅಲ್ಲಿ ಯಾರು ಹೇಗೆ ಆಟ ಆಡ್ತಾರೆ. ನಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ನೆಕ್ಸ್ಟ್ ವಿಕ್ಟ್ರಿ ಪಟ್ಟ ಯಾರಿಗೆ ಅಂತ. ಸೊ ಹಾಗೇ ಇದೆ ಆ ಥರ. ಓಕೆ, ನೀವು ಸರ್ ಒಳಗೆ ಹೋಗ್ಬೇಕಾದ್ರೆ ನಿಮ್ಗೊಂದು ಆಸೆ ಇರುತ್ತೆ, ಏನು ಫ್ಯಾಮಿಲಿ ರೌಂಡ್ ಬಂದರೆ ನನಗೂ ಒಂದು ಹೋಗೋ ಅವಕಾಶ ಇರುತ್ತೆ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಹೋಗೋ ಅವಕಾಶ ಸಿಕ್ಕಿದಾಗ ಯಾವ ಥರ ಅವ್ರಿಗೆ ಕ್ಲಾಸ್ ತೊಗೊಬೇಕು ಅಂತ ಇತ್ತು? ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಚಂದ್ರಪ್ರಭಾ ಹೇಗಿದ್ರು ಅಂದರೆ, ಈ ಸಾಧಾರಣವಾಗಿ ನನ್ನ ಮನೇಲಿ ನನ್ನ ಜೊತೆ ಹೇಗಿರ್ತಾಯಿದ್ರು ಹಾಗೆ ಇದ್ದಿದ್ದಾರೆ ಅಷ್ಟೇ.
ಕಾಮಿಡಿ ಪ್ರೋಗ್ರಾಮ್ ಅಂದರೆ ಅಲ್ಲಿ ಕಾಮಿಡಿ ಮಾಡ್ಕೊಂಡು ಎಲ್ಲ ನಗಿಸ್ಕೊಂಡು ಕಾಲೆಳೆದು ಈ ಥರ ಮಾಡ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಎಲ್ಲ ಅಭ್ಯರ್ಥಿಗಳನ್ನು ತನ್ನ ಒಂದು ಅಂದರೆ ತನ್ನ ಮನೆಯವರ ಹತ್ರ ಭಾವಿಸ್ತಾರೆ. ಬಟ್ ಬೇಜಾರಿದೆ, ಬಿಗ್ ಬಾಸ್ ಮನೆ ನೋಡಬೇಕು ಅಂತ ಆಸೆ ಇತ್ತು. ಸೊ ಇರಲಿ, ಪ್ರಿಪ್ರೇಷನ್ ಅಂತೇಳಿ ನಾನೇನು ಮುಂಚಿತವಾಗಿ ಮಾಡ್ಕೊಳ್ಳಲ್ಲ. ಅಲ್ಲಿ ಏನಾಗುತ್ತೋ ಸ್ಪಾಟಲ್ಲಿ ನಾನು ಹಾಗೇ ಇರೋದು. ಬಟ್ ಹೇಳಿದಾಗ ಮುಂಚಿತವಾಗಿ ನಾನು ಹೇಳಿದಾಗ ಸೊ ಅವ್ರಿಗೆ ಇಷ್ಟವಾದಂಥದ್ದು ಏನೋ ಸಮಥಿಂಗ್ ನಮ್ಮಲ್ಲಿರುತ್ತಲ್ಲ, ಹಾಗೇನಾದರೂ ಒಂದು ಪ್ರಿಪೇರ್ ಆಗಿ ಹೋಗ್ತಿದ್ನೇನು. ಓಕೆ, ಎಲ್ಲರೂ ಅನ್ಕೊತಾ ಇದ್ರು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಬೇಕಾದ್ರೆ ಚಂದ್ರಪ್ರಭು ಹೋಗಿದ್ದಾರೆ, ನೆಕ್ಸ್ಟ್ ಅವ್ರ ವೈಫ್ ಹೋಗ್ಬೇಕಂತ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಏನು ಹೇಳೋದು ಇಷ್ಟಪಡ್ತೀರಂತ? ಸೊ ರೀಲ್ಸ್ ಅಂತ ನಾನು ಬಿಗ್ ಬಾಸ್ ಮನೆಗೆ ಚಂದ್ರಪ್ರಭಾ ಹೋದಾಗಿಂದ ನಾನು ಮಾಡ್ತಾ ಇಲ್ಲ ರೀಲ್ಸ್. ನಾನು ಚಂದ್ರಪ್ರಭಾನ ಮದುವೆ ಆಗೋಕ್ಕಿಂತ ಮುಂಚೆನೂ ಮಾಡ್ತಾ ಇದ್ದೀನಿ. ಮುಂದೆ ಅವಕಾಶ ಸಿಕ್ಕರೆ ನಾವು ಹೋಗೋಣ ಬಿಗ್ ಬಾಸ್ಗೆ, ಖಂಡಿತ. ನಿಮ್ಗೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಆಸೆ ಇದೆಯಾ? ಇಲ್ಲ, ಎಲ್ಲನೂ ಒಂದು ಅವಕಾಶ ಅಲ್ವಾ. ಅವಕಾಶ ಅನ್ನೋದು ಸಿಕ್ಕಿದಾಗ ಯಾರು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತಾರೆ. ಸಿಕ್ಕಿದಾಗ ನೋಡೋಣ, ಖಂಡಿತ. ಓಕೆ ಸರ್, ಒಳಗಿದ್ದಾಗ ನಿಮಗೆ ಖುಷಿ ಕೊಟ್ಟಂಥ ಒಂದು ವಿಚಾರ ಮತ್ತು ಬೇಜಾರಾಗಿದೆ ಅನ್ನೋದು ಒಂದು ವಿಚಾರ ಯಾವುದು? ನನ್ನ ಗಂಡ ಪ್ರತಿ ಕ್ಷಣ ಹೊರಗಡೆ ಇದ್ದಾಗ ಎಲ್ಲರ ಹತ್ರ ಒಂದು ಮನದಟ್ಟು ಮಾತುಗಳನ್ನ ಮಾತಾಡಿಕೊಂಡು ಎಲ್ಲರನ್ನೂ ಖುಷಿ ಪಡಿಸ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಖುಷಿಯಾಗಿದ್ದಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲೂ ಎಲ್ಲ ಅವರು ತುಂಬ ಭಾವುಕರಾದಾಗ ನಾನು ಇಲ್ಲಿ ಫೀಲ್ ಆಗಿಬಿಡ್ತಿದ್ದೆ. ಅಂದರೆ ನಮ್ಮ ಅತ್ತೆ ಬಗ್ಗೆ ಅಥವಾ ಮಾವರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಫೀಲ್ ಆಗ್ತಿದ್ದೆ. ಅದು ಬಿಟ್ಟರೆ ಖುಷಿ ವಿಚಾರ ಅಂತಂದರೆ ಒಂದು ಹಾಡನ್ನು ಎಷ್ಟು ಚೆನ್ನಾಗಿ ಆಡ್ತಾರೆ, ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾಟ್ ಓನ್ಲಿ ಅವ್ರ ಕಾಮಿಡಿಯನ್, ಸೊ ಈಸ್ ಆಲ್ಸೋ ಡ್ಯಾನ್ಸರ್. ಮತ್ತು ಒಳ್ಳೆ ಹಾಡನ್ನು ಹಾಡ್ತಕ್ಕಂತಹ ಹವ್ಯಾಸಗಳು ಅವ್ರ ಹತ್ರ ಇದೆ ಅಂತೇಳಿ ನಿಮ್ಮ ಮುಂದೆ ಎಲ್ಲ ಗೊತ್ತಾಗುತ್ತೆ. ಓಕೆ, ತಾಯಿಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾರೆ ಸರ್. ಡೆಡಿಕೇಟ್ ಮಾಡಿ ಅಳ್ತಾರೆ, ಬೇಜಾರ ಆಗ್ತಾರೆ. ಸೊ ಆ ಸಾಂಗ್ನ ನೀವು ಒಂದ್ಸಲ ಹೇಳ್ಬೋದು ಅನ್ನೋದು? ಅಂದರೆ ಅದು ಒಂದೇ ಲೈನ್ ನನಗೆ ಗೊತ್ತಿರೋದು. ಅಂದರೆ ಎತ್ತ ತಾಯಿ ಎನ್ನುವುದು ಎಷ್ಟು ದೊಡ್ಡದು, ಅಂದರೆ ಎತ್ತ ತಾಯಿ ಎನ್ನುವುದು ಎಷ್ಟು ದೊಡ್ಡದು. ಬಟ್ ಅದು ಲಿರಿಕ್ಸ್ ಮಾತ್ರ ಹೇಳ್ತೀನಿ. ಆ ತಾಯಿ ಋಣನ ನಾವು ಯಾವಾಗಲೂ ತೀರ್ಸೋಕ್ಕಾಗಲ್ಲ. ಅಂದರೆ ಅವ್ರ ಪ್ರತಿ ಸಲನೂ ನಮಗೋಸ್ಕರನೇ ದುಡಿತಾ ಇರ್ತಾರೆ, ನಮಗೋಸ್ಕರನೆಲ್ಲ ಇದು ಮಾಡ್ತಾರೆ. ತಂದೆ ಅನ್ನೋದು ಖರ್ಚು ಕೊಡಬಹುದು, ಬಟ್ ತಾಯಿ ಪರಿಶ್ರಮ ಅನ್ನೋದು ತುಂಬ ಇರುತ್ತೆ ಅನ್ನೋದನ್ನು ಆ ಸಾಂಗಲ್ಲಿ ಹೇಳ್ಕೊತಾರೆ. ಬಟ್ ಅವಾಗ ನಮ್ಮ ಮತ್ತೆ ತುಂಬ ನೆನಪಾಗಿರ್ಬೋದು ಅನಿಸುತ್ತೆ, ಅದನ್ನು ಹಾಡ್ಕೊಂಡಿದ್ದಾರೆ. ಅಮ್ಮನ ಎಷ್ಟು ನೆನೆಸ್ಕೊಳ್ತಾರೆ ಆ ಮೂಮೆಂಟಲ್ಲಿ. ಅಪ್ಪ ಅನ್ನೋ ಒಂದು ಹೆಸರು ತೆಗೆದ ತಕ್ಷಣ ತುಂಬ ಅಳ್ತಾರೆ. ಆ ಒಂದು ಲೆಟರ್ ನನಗೆ ಬೇಕಿತ್ತು ಅಂತ ತುಂಬ ನೆನ್ಪು ಮಾಡ್ಕೊತಾರೆ. ಸಾಕಷ್ಟು ಜನಕ್ಕೆ ಅವರ ಭಾವನೆಗಳನ್ನ ಹಂಚ್ಕೊತಾರೆ. ಅಪ್ಪ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಏನೆಲ್ಲ ಮಾತಾಡ್ತಾ ಇದ್ರು ಅನ್ನೋದು? ಸೊ ಅವ್ರಿಗೆ ಅವ್ರ ತಂದೆ ಅಂದರೆ ಭಾಳ ಇಷ್ಟ ಇರುತ್ತೆ. ಸೊ ತಂದೆ ಬಗೆಗೆ ಅವ್ರಿಗೆ ಎತ್ತುತ್ತಾ ಇದ್ದಂಗೆ ಏನಾದ್ರು ಮಾತಾಡ್ತಾರೆ ಅಂತಂದ್ರೆ, ಅವ್ರು ತೀರ್ಕೊಂಡು 12 ವರ್ಷ ಆಗಿದ್ರು ಸತತವಾಗಿ ಒಂದು ದಿನಕ್ಕೆ ಒಂದು ಸಲ ಆದರೂ ನೆನೆಸ್ಕೊತಾರೆ ಅಂತ ನನ್ನ ಹತ್ರ ಹೇಳ್ತಾರೆ, ಭಾವುಕರಾಗ್ತಾರೆ. ನಾವು ಇವಾಗಲೂ ಅಷ್ಟೇ, ನಮ್ಮ ಮನೆಗಳಲ್ಲಿ ನಮ್ಮ ತಂದೆನೂ ತೀರ್ಕೊಂಡಿದ್ದಾರೆ, ಅವ್ರ ತಂದೆನೂ ತೀರ್ಕೊಂಡಿದ್ದಾರೆ. ನಾವು ಫೋಟೋಗಳೆಲ್ಲ ಇಟ್ಕೊಂಡು ಅವ್ರಿಗೆ ಹೂವು ಹಾಕೋದು, ಗಂಧದ ಕಡ್ಡಿ ಕಸೋದು ಅನ್ನೋದು ಇಲ್ಲ. ಯಾಕಂದರೆ ಅವ್ರು ಇನ್ನೂ ನಮ್ಮ ಜೊತೆ ಜರ್ನಿಲಿದ್ದಾರೆ. ನಾವು ಅವ್ರನ್ನ ಆ ಥರ ಫ್ರೇಮಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ನನಗೂ ಅದೇ ಗುಣ ಇದೆ, ಅವರಲ್ಲೂ ಅದೇ ಮನಸ್ಥಿತಿ ಇದೆ. ಸೊ ಅದರಿಂದ ತುಂಬ ಭಾವುಕರಾಗ್ತಾರೆ. ನಮ್ಮ ತಂದೆನೂ ನೆನೆಸ್ಕೊತಾರೆ, ಅವ್ರ ತಂದೆನೂ ನೆನೆಸ್ಕೊತಾರೆ, ಆ ಥರ. ಓಕೆ, ಮದುವೆ ಆಗಿ 2 ವರ್ಷ ಆಯಿತು. ನೀವು ಸರ್ನ ಎಷ್ಟು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಮಿಸ್ ಮಾಡ್ಕೊತಾ ಇದ್ರಿ ಅನ್ನೋದು? ಖಂಡಿತ 40 ದಿನ ಎಲ್ಲ ಹೇಳೋರು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ. ಸ್ವಲ್ಪ ಬೇಜಾರಾಯಿತು. ಮಾದೇಶ್ವರ ಬೆಟ್ಟದಲ್ಲಿ ಇದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಆವಾಗ ಕಾಲ್ ಬರುತ್ತೆ, 2 ಡೇಸಲ್ಲಿ ಅವ್ರು ಬಿಗ್ ಬಾಸ್ಗೆ ಹೋಗ್ತಾರೆ. ಸೊ ಎಲ್ಲನೂ ಕೆಲವೊಂದೆಲ್ಲ ಪರ್ಚೇಸ್ ಮಾಡ್ತೀನಿ, ಮಾತಾಡೋಕ್ಕೆ ಟೈಮ್ ಸಿಗಲ್ಲ, ಏನೋ ಒಂದು ವ್ಯಕ್ತಪಡಿಸೋಣ ಅಂದರೂ ಏನೂ ಸಿಗಲ್ಲ. ಹಾಗೇ ಸುಮ್ಮನೆ ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋ ಥರದಲ್ಲಿ ಬಾಯ್ ಹೇಳಿ ಒಂದು ಹಗ್ ಮಾಡಿ ಕಳಿಸ್ತೀನಿ ಅಷ್ಟೇ. ಬಟ್ ಅವ್ರಿಗೆ ಅಲ್ಲಿ ಗೇಮ್ಸು ಮತ್ತೊಂದೆಲ್ಲ ಇದಿರುತ್ತೆ. ಬಟ್ ನಾನಿಲ್ಲಿ ತುಂಬಾ ಮಿಸ್ ಮಾಡಿಕೊಂಡೆ. ಟಿ ವಿಲಿ ಏನೇ ನೋಡಿದ್ರು ನಮಗೆ ಆ ವ್ಯಕ್ತಿ ನಮಗೆ ಜೊತೆಗಿರೋ ಥರ ಅನಿಸಲ್ಲ. ಬಟ್ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ, ಫೀಲ್ ಮಾಡಿದ್ದೀನಿ, ಅನ್ಕೊತಿದ್ದೆ. ಬಟ್ ಹೋಗಿದ್ದಾರೆ, ರಣರಂಗಕ್ಕೆ ಇಳಿಗಿದ್ದಾರೆ. ಒಂದು ವಿಕ್ಟ್ರಿ ಪಟ್ಟ ಬೇಕು ಅಂತ ನನ್ನ ಆಸೆ ಇತ್ತು. ಬಟ್ ಅರ್ಧದಲ್ಲಿ ಬಂದಿರೋದು ತುಂಬ ನಮಗೂ ಬೇಸರ ಇದೆ. ಓಕೆ, ಶಾಪಿಂಗ್ ಅಂತ ಬಂದರೆ ಏನೆಲ್ಲ ಶಾಪಿಂಗ್ ಮಾಡಿದ್ರು, ಎಷ್ಟು ಬಜೆಟಲ್ಲಿ ಶಾಪಿಂಗ್ ಮಾಡಿದ್ರು ಅನ್ನೋದು? ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋದಂದರೆ ತುಂಬ ಅದು ಫೇವರ್ ಅಲ್ವಾ. ನಾನು ಅಷ್ಟೇ, ನಂಗೆ ಎಲ್ಲರೂ ಹೋದರೆ ನನಗೆ ಸ್ಯಾರಿ ತೊಗೊಳೋದು, ಸ್ಲಿಪ್ಪರ್ಸು, ಅದು ಇದು ಕೆಲವೊಂದೆಲ್ಲ ತೊಗೊತಾ ಇರ್ತೀನಿ. 1 ದಿನ ಖರ್ಚು ಮಾಡ್ಬೋದು, 2 ದಿನ ಖರ್ಚು ಮಾಡ್ಬೋದು, 3 ದಿನ ಖರ್ಚು ಮಾಡ್ಬೋದು. 4ನೇ ದಿನ ಅನ್ನೋದು ಖರ್ಚಿಗೆ ಕೊಡೋವಂಥ ಅಧಿಪತಿನೇ ಬಿಗ್ ಬಾಸ್ ಅಲ್ಲಿ ಕೂತಿದ್ದಾರಲ್ಲ. ನಾನು ಇಲ್ಲಿ ಖರ್ಚು ಮಾಡೋಕ್ಕಾಗಲ್ಲ. ಸೊ ಅವ್ರು ಬಿಗ್ ಬಾಸ್ ಮನೇಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ಳಿ ಅಂತ ಕೆಲವೊಂದು ಅವ್ರು ಏನೇನು ವೇರ್ ಮಾಡ್ತಿದ್ರು, ಕೆಲವೊಂದು ಡ್ರೆಸ್ಗಳು ಚೆನ್ನಾಗಿ ಕಾಣಿಸ್ಲಿ, ಕೆಲವೊಂದು ಅಂಶಗಳನ್ನ ಕೊಟ್ಟು ಕಳಿಸ್ತಿದ್ದೆ ಅಷ್ಟೇ. ಅದಕ್ಕೆ ಅಂತೇನು ಶಾಪಿಂಗ್ ಅಂತೇನು ಅಷ್ಟೇನು ಮಾಡಿಲ್ಲ, ನಾವು ಕಡಿಮೆ. ಅವ್ರು ಹೋಗ್ಬೇಕಾರೆ ಎಷ್ಟು ಬಜೆಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗಿಲ್ಲ? ಒಂದು ಶಾಪಿಂಗ್ ಆ್ಯಕ್ಚುಲಿ ಮನೇಲೇ ಇರೋವಂಥ ಬಟ್ಟೆ ಬರಿಗಳನ್ನ ತೊಗೊಂಡು ಹೋಗಿರೋದು. ಒಂದು ಹೆಚ್ಚು ಕಡಿಮೆ ಅಂತಂದರೆ ಒಂದು ಅಲ್ಪ ಸ್ವಲ್ಪ ಮಾಡಿದ್ದೀವಿ ಅಷ್ಟೇ. ಅಂದರೆ ತುಂಬ ಯಥೇಚ್ಛವಾಗಿ
ಲಕ್ಷಾಂತರ ರೂಪಾಯಿಲೆಲ್ಲ ಮಾಡಿಲ್ಲ, ಒಂದು ಅಲ್ಪ ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ. ಓಕೆ ಸರ್, ಈಗ ಬಂದಂಥ ಬಿಗ್ ಬಾಸ್ ಮನೆಯಿಂದ ಬಂದಂಥ ಅಮೌಂಟಲ್ಲಿ ಅವರ ವೈಫು ಅದೇ ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಾ ಇದ್ರು ಅಂತ ಕೆಲವು ಕಡೆ ಕೇಳ್ಪಟ್ಟೆ, ನಿಜಾನ ಅಂತ? ಅದೇ ಹೇಳಿದ್ದು, ಕಾರಣ ಏನೋ ಇರುತ್ತೆ, ಕಲ್ಪನೆನೇ ಜನ ಬೇರೆ ಏನೋ ಮಾಡ್ಕೊತಾರೆ. ಓಕೆ. ಸೊ ಆ ಥರ ಖರ್ಚು ಮಾಡೋದಾಗಿದ್ರೆ ನಾವು ಇಲ್ಲಿ ರೆಂಟೆಡ್ ಹೋಮಲ್ಲಿ ಇದ್ದೀವಿ ಬ್ಯಾಂಗ್ಳೂರಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇದೆ. ಒಂದು ಆಟೋ ಆಗಲಿ ಅಥವಾ ಏನೋ ಒಂದು ಬುಕ್ ಮಾಡ್ತೀವಿ ಅಂದ್ರೂ ಅಥವಾ ನಾವೇನೋ ಒಂದು ಪದಾರ್ಥ ತೊಗೋಬೇಕಂದ್ರೂ ನಾವು ತುಂಬ ಯೋಚನೆ ಮಾಡಿನೇ ಮಾಡಬೇಕು, ಬಿಕಾಸ್ ಆಫ್ ನಾವು ಬೆಂಗಳೂರಲ್ಲಿದ್ದೀವಿ ಅಲ್ವಾ. ಅದರಿಂದ ಆ ಥರ ಕಲಾವಿದರು ಹೆಂಡತಿ ಆದ ತಕ್ಷಣ ಅವ್ರು ಕೇಳಿದಾಗೆಲ್ಲ ಕೊಟ್ಬಿಡ್ತಾರೆ, ಕೇಳಿದಾಗೆಲ್ಲ ಖರ್ಚು ಮಾಡ್ತೀವಿ ಅನ್ನೋದು ಸುಳ್ಳು. ಬಟ್ ನನ್ನ ಅಗತ್ಯತೆಗಳು ಏನಿದೆಯೋ ಅದನ್ನೆಲ್ಲ ಪೂರೈಸೋಷ್ಟು ಅವ್ರ ಹತ್ರ ಕೆಪಾಸಿಟಿ ಇದೆ. ಮುಂದೊಂದು ದಿನ ಅಂದರೆ ಅವ್ರನ್ನ ಖರ್ಚನ್ನೇ ನಾವು ಇದನ್ನ ನೋಡ್ತಾ ಇರ್ಬಾರ್ದು, ನಾವು ಏನಾದರೂ ಅವ್ರಿಗೂ ಕೊಡಿಸೋ ಥರ ಆಗಬೇಕಲ್ಲ. ಸೊ ಸದ್ಯಕ್ಕೆ 2 years ಮದುವೆ ಮಾಡ್ಕೊಂಡು ಆರಾಮಾಗಿದ್ದೆ. ಇನ್ನು ಮುಂದಕ್ಕೆ ನಾನು ಏನಾದರೂ ಒಂದು ದುಡಿಯೋದಕ್ಕೆ ಅದು ಒಂದು ಮುಂದಾಗಬೇಕು ಅಂತಿದ್ದೀನಿ. ಓಕೆ. ಮದುವೆಗಿಂತ ಮುಂಚೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ BA B.Ed ಮಾಡಿದ್ದೀನಿ. ಭಾರತೀಯ ಎಜುಕೇಷನ್ ಟ್ರಸ್ಟ್ KM ದೊಡ್ಡಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ. ಆಮೇಲೆ ಶ್ರೀರಾಮ ವಿದ್ಯಾಕುಲದಲ್ಲಿ ಒಂದು ಅಕಾಡೆಮಿಕ್ ಇಯರ್ ವರ್ಕ್ ಮಾಡಿದ್ದೀನಿ. ತದನಂತರ ಯಾಕೋ ಕೊರೋನಾ ಟೈಮೆಲ್ಲ ಬಂತಲ್ಲ, ಅದೆಲ್ಲ ಸ್ವಲ್ಪ ಡ್ರಾಪ್ ಔಟ್ ಆಯ್ತಲ್ಲ, ಸೊ ಡ್ಯೂಟಿ ಬಿಟ್ಟೆ. ಆಮೇಲೆ ಮದುವೆ ಕಾನ್ಸೆಪ್ಟ್ ಬಂತು. ಫಸ್ಟ್ ಲೈಫು ಮತ್ತೊಂದು ಮಕ್ಕಳನ್ನ ರೆಡಿ ಮಾಡ್ಕೊಳ್ಳೋಣ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತೊಗೊಳ್ಳೋಣ ಅಂತ ಇದ್ದೀನಿ. ಓಕೆ. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಸಮೇತ ಕೆಲಸಕ್ಕೆ ಹೋಗ್ಬೇಕಂತ ಇದ್ದೀರಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಲೆಟ್ರ್ ಬಗ್ಗೆ ಕೇಳಿದ್ರಲ್ಲ, ಸೊ ಲೆಟರ್ ತುಂಬ ಚೆನ್ನಾಗಿ ಬರ್ದಿದೆ ಚಂದ್ರಪ್ರಭು ಅವ್ರ ಬಗ್ಗೆ. ಓ ಹೌದು, ಇದು ನಾನು ಕೇಳಬೇಕು ಸರ್. ನಿಮ್ಮ ಲೆಟ್ರ್ ಮಿಸ್ ಮಾಡ್ಕೊಂಡ್ರಿ, ಏನೆಲ್ಲ ಬರ್ದಿದ್ರಿ ಅಂತ? ಸೊ ಲೆಟ್ರಲ್ಲಿದೆ, ಒಂದೆರಡು ಇದು ಹೇಳ್ತೀನಿ. ಓಕೆ ಓಕೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿಲ್ಲ. ಹೌದಾ? ಅದು ಒಂದೇ ಒಂದು ಕವನ ಥರ ಬರೆದಿದ್ದೀನಿ. ಮೇ ಬಿ ಇದು ಬ್ರಿಗೇಡ್ ನ್ಯೂಸ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಏನಂತ ಹೇಳಿದರೆ, ಚಂದ್ರಪ್ರಭು ಅವರಿಗೆ ಲೆಟರ್ ಕೊಡೋದು ಮಿಸ್ ಆಗಿತ್ತು. ಅವ್ರ ವೈಫ್ ಏನು ಲೆಟರ್ ಬರ್ತಿದ್ರು ಅಂತ ಈಗ ರಿವೀಲ್ ಮಾಡ್ತಾ ಇದ್ದಾರೆ. ಬನ್ನಿ ಏನಂತ ಕೇಳೋಣ. ಮೇಡಮ್, ನಿಮ್ಮ ಲೆಟರ್ ಏನಂತ? ಒಂದು ನಿಮಿಷ. ಕವನ ಎಲ್ಲ ಬರ್ದಿದ್ರಾ? ಹೌದೌದು. ಸೊ ಸ್ಟಾರ್ಟಿಂಗ್ ಲೆಟರ್ ಬರೆದಿದ್ದೆ. ಏನಂತಂದರೆ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತಲ್ಲ, ಅವ್ರಿಗೆ ನಮ್ಮ ತಾಯಿ ಯಾರ ಹತ್ರ ಆದರೂ ಹೇಳಿ ಬರ್ಸಿರ್ಬಹುದೇನೋ ಅಂತಿತ್ತು. ಬಟ್ ಆ ಲೆಟರು ನನಗೆ ಬರೀತಕ್ಕಂಥ ಒಂದು ಅವಕಾಶ ಸಿಕ್ತು. ಸೊ ಲೆಟ್ರ್ ಹೀಗಿದೆ. ಹಾಯ್ ಚಂದು ಮಾಮ, ಹೇಗಿದೆಯೋ ಗುಮ್ಮ, ನನ್ನ ಅಚ್ಚುಮೆಚ್ಚಿನ ಬಿಚ್ಚು ಹೃದಯದ ನಲ್ಮೆಯ ಪತಿರಾಯನಿಗೆ ನಿನ್ನ ಪ್ರೀತಿಯ ಮನ ತೊಳೆಯೊಳಲಾದ ಅರ್ಧಾಂಗಿಯಾದ ರತಿ ನಿನ್ನ ಭಾರತಿ ಹೃದಯಸ್ಪರ್ಶಿ ಪ್ರಿಯ ಅಂತ ಬರೆದಿದ್ದೆ. ಸೊ ಅದಾದಮೇಲೆ ಇಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಜಿಯೋ ಹಾಸ್ಟೆಲಲ್ಲೇ ನಿನ್ನ ನೋಡಿ ತುಂಬ ಕಣ್ಣು ತುಂಬ್ಕೊಂಡಿದ್ದೀವಿ, ಮನೆಯವರೆಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಲೆಟ್ರ್ ಬರಿತೀನಿ. ಅದಾದ ನಂತರ ಒಂದು 2 ಫ್ಯೂ ಲೈನ್ಸ್ ಅವ್ರಿಗೆ ಒಂದು ಕವನ ಥರ ಬರಿತೀನಿ. ಓಕೆ. ಆ ಚಂದಿರ ಸೋತನು ಮೂಡಿ ನಾ ಬಾಡಿದೆನು ನಿನ್ನ ನೋಡಿ ಕನ್ನಡ ಜನತೆ ಕಾಯುತ್ತಿರುವರು ನಿನ್ನ ಕಾಮಿಡಿ, ಮತ್ತೆ ನೀನು ಯಾವಾಗ ಮಾಡುವೆ ಜನರ ಮನದ ಮೋಡಿ. ಓ ಸೂಪರ್. ನಿನ್ನ ಎಲ್ಲ ತುಂಟಾಟವನ್ನು ಬುತ್ತಿ ಕಟ್ಟಿ ಗಾಂಧಿನಗರದಲ್ಲಿ ನಿನ್ನ ಕಟ್ಟೋ 5 ಅಡಿ ಅಂತ ಹಾಕಿದ್ದೀನಿ. ಓ ಸೂಪರ್ ಸರ್. ಅಲ್ಲಿ ಮಿಸ್ ಮಾಡ್ಕೊಂಡ್ರಿ ಲೆಟರ್ನ? ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ಎಲ್ಲ ಕೆಲವೊಂದು ಅವ್ರಿಗೆ ಯಾವ ಥರ ಒಂದು ಪ್ರಚೋದನೆ ಹಾಕಿ ಹೇಳಬೇಕು, ಮತ್ತು ಎಲ್ಲೋ ನಿಮ್ಮದು ಸಿಗ್ನೇಚರ್ ಸ್ಟೆಪ್ಪು, ಮತ್ತು ನೀವು ಸ್ವಲ್ಪ ಓಪನ್ ಅಪ್ ಹಾಕಬೇಕು ಅಂತ ಹೇಳಿ ಕೆಲವೊಂದೆಲ್ಲ ಹಾಕ್ತೀನಿ. ಕೊನೆಗೆ ನನ್ನ ಫೀಲಿಂಗ್ಸ್ ಹೇಳ್ಕೋಬೇಕಾ, ನಾನು ಹೇಳಿದ್ರೇ ನಿಮಗೆ ಗೊತ್ತಾಗದ, ಸೊ ಐ ಲವ್ ಯು, ಐ ಮಿಸ್ ಯು ಅಂತ ಹೇಳಿ 2 ಹಾರ್ಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದು ಮಾಡ್ತೀನಿ. ಕೊನೆಯದಾಗಿ 2 ಲೈನ್ ಅವ್ರಿಗೆ ಏನಂತ ಬರ್ದಿರ್ತೀನಿ ಅಂದರೆ, ನಿನ್ನ ಬಿಟ್ಟಿರಲು ಬಲು ಕಷ್ಟ ಗುರು ನನಗೆ, ಆದರೂ ನನ್ನ ಈ ಹೃದಯಕ್ಕೆ ನೀ ಗೆದ್ದು ಬರೋದು ಬಲು ಇಷ್ಟ ಗುರು ಅಂತ ಹಾಕ್ಬಿಟ್ಟು ಪೂಜಾರಿ ನೀನು ಚಂದು ಪ್ರಿಯ ಅಂತ ಹಾಕಿದ್ದೀನಿ. ಸೂಪರ್ ಸೂಪರ್. ಬಟ್ ಸರ್ ಅಲ್ಲಿ ಮಿಸ್ ಮಾಡ್ಕೊಂಡಿತ್ತು. ಆಕ್ಚುಲಿ ಗಿಲ್ಲಿ ಕೈ ಸಿಗ್ಬೇಕಿತ್ತು. ಹೌದಾ? ಫುಲ್ಲು ಲೆಟರ್ ಮಿಸ್ ಆದ್ಮೇಲೆ ಮನೆಯಿಂದ ಕಾಲ್ಸ್ ಬರುತ್ತೆ ಅಂತ ಕೇಳ್ತಿರ್ತಾರೆ. ನನ್ನ ಗಂಡ ಫುಲ್ ಯೋಚನೆ ಕೂತಿರ್ತಾರೆ, ಗಿಲ್ಲಿ ಅಯ್ಯೋ ನನ್ನ ಚಂದ್ರಿ ಅಂತ ರೇಗಿಸ್ಕೊಂಡು ಮನೆಯಿಂದ ನನ್ನ ಹೆಂಡತಿ ಕಾಲ್ ಮಾಡಿದ್ರೆ ಏನೇನೆಲ್ಲ ಹೋಗಿತ್ತಾಳೆ, ಏನೇನೆಲ್ಲ ಬೈತಾಳೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲೆಟರ್ ಓದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಓಕೆ. ನೀವ್ ಹೇಳ್ತಾ ಇದ್ರಿ ಈ ಲೆಟರ್ನ ಗಿಲ್ಲಿ ಓದ್ಬೇಕು ಅಂತ. ಯಾಕೋಸ್ಕರ ನಿಮಗೆ ಗಿಲ್ಲಿ ಓದ್ಬೇಕು ಅನಿಸ್ತದೆ? ಗಿಲ್ಲಿನೇ ಜಾಸ್ತಿ ನನ್ನ ಗಂಡನ ಚಂದ್ರಿ ಅತ್ತಿಗೆ ಕಾಲ್ ಮಾಡಿದ್ರೆ ಚಂದು ಮಾಮ ಅಂತ ಲೆಟ್ರ್ ಫಸ್ಟ್ ಓದಿದ್ದು ಆ ಹೆಡ್ಡಿಂಗ್ನ. ಸೊ ಗಿಲ್ಲಿ ಯಾವಾಗಲೂ ಅಂದರೆ ಅವ್ರ ಹತ್ರ ಒಂದು ಕಾಮಿಡಿ ಸೆನ್ಸ್ ತುಂಬ ಇತ್ತಲ್ಲ. ಬಿಗ್ ಬಾಸಲ್ಲಿ ನಿತ್ತ ಕೂತ್ರು ಎಲ್ಲಾನು ಕಾಮಿಡಿನೇ ಇತ್ತಲ್ಲ. ಸೊ ಗಿಲ್ಲಿ ಕೈಲಿ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಓಕೆ ಸೂಪರ್. ನಿಮ್ಮ ಜಾನ್ವಿ ಮೇಡಮ್ ಓದಿದ್ರು ಚೆನ್ನಾಗಿರ್ತಿತ್ತು. ಹೌದಾ? ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಸರ್ ಬಿಟ್ಟು? ಆ್ಯಕ್ಚುಲಿ ಅದೇ ಸದ್ಯಕ್ಕೆ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸಲ್ಲಿ ನನ್ನ ಗಂಡನೇ ಆಗಿರ್ತಾರೆ. ಬಟ್ ಅವ್ರು ಇವಾಗ ಹೊರಗಡೆ ಬಂದಿರೋದ್ರಿಂದ ಎಲ್ಲರೂ ನನ್ನ ಫೇವ್ರೆಟ್ ಅಂತ ಹೇಳೋಕ್ಕಿಂತ ಎಲ್ಲರೂ ಆಟ ಆಡೋಕ್ಕೆ ಬಂದಿದ್ದಾರೆ, ಎಲ್ಲರೂ ಗೆಲ್ಲಿ
ಬಟ್ ಲಾಸ್ಟಲ್ಲಿ ವಿಕ್ಟ್ರಿ ಪಡೆದಲ್ಲಿ ಹೋಗ್ತಾ ಹೋಗ್ತಾ ಮನೇಲಿ ಮಂದಿಗಳು ಕಡಿಮೆ ಆಗ್ತಾರೆ. ಯಾ 2-3 ಜನ ಇದ್ರಾಗ ನೀನಾ ನಾನಾ ಅಂತ ಎಷ್ಟು ಕ್ಲೋಸ್ ಇದ್ರೂ ಅವರಲ್ಲೂ ಸಹ ಪೈಪೋಟಿ ಬರುತ್ತೆ. ಸೊ ರನ್ನರು ವಿನ್ನರ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ಯಾರೇ ಸಿಕ್ಕರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಏನಂತ ಹೇಳಿದರೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಮೇತ ಕೊಟ್ಟಿದ್ದೀರಾ, ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.